ಈ ಜಗತ್ತೆ ಬೆಳಗಿಸುವಂತ ಗುರು ನೀನಂತ ಹೇಳಿಕೊಟ್ಟಿರ್ತಕ್ಕಂಥ ಯಾರಪ್ಪ ಅಂದ್ರ ತಲಿಕಟ್ಟೆ ಗ್ರಾಮದ ಗುರು ನಿರುಪಾಯ ಅವರು. ಯಾಕಂದ್ರೆ 12 ವರ್ಷ ಅವರು ಆ ಮಠದಲ್ಲಿ ದಾಸೋಹ ಕಟ್ಟಿಗೆಯನ್ನು ಹೊಡೆದು ಅವ್ರು ಜಗತ್ತೇ ಸಂಚಾರ ಮಾಡ್ಬೇಕಾಗಿತ್ತಂದ್ರ ಆಗ ಅಪ್ಪಾಜಿ ಹೇಳ್ತಾರ, ಯಾರೋ ಗುರು ನಿರುಪಾಯ ಅವರು, ನಾ ಎನಗಿಂತ ಹೆಚ್ಚಿನ ಗುರು ನೀನಾಗಪ್ಪ ನಾಗಲಿಂಗಂತೆ ಅವ್ರಿಗೆ ಆಶೀರ್ವಾದ ಮಾಡಿ ಜಗತ್ತು ತುಂಬಾ ಇವತ್ತು ಅಜೇತ ನಾಗಲಿಂಗ ಕೀರ್ತಿ ಉಳಿಸಬೇಕಾಗಿತ್ತಂದ್ರ ನಮ್ಮ ತಲಿಕಟ್ಟೆ ಗ್ರಾಮದ ಗುರು ನಿರುಪಾಯ ಅಂತ ಹೇಳ್ತಾ. ಯಾಕಂದ್ರೆ ಅವರು ಸಾಮಾನ್ಯರಲ್ಲ, ನಿರ್ಪಾದ ಅಂದ್ರೆ ಸಾಮಾನ್ಯರಲ್ಲ. ಈ ಜ್ಯೋತಿಯನ್ನು ಕಡ್ಡಿಯಿಂದ ದೀಪಿಸಿದವರು ನಿರ್ಪಾದಪ್ಪ ಅವರು. ಹಂಗ ಅಲ್ಲಿಂದ ತೊಳೆದು ನವಲಿ ಗ್ರಾಮಕ್ಕೆ ಬಂದು ಗ್ರಾಮ ದೇವತೆಯನ್ನು ಆರಾಧ್ಯ ಮಾಡಿಕೊಂಡು ಆ ಗ್ರಾಮ ದೇವತೆ ಆಶೀರ್ವಾದ ತಗೊಂಡು ಆ ದೇವಿ ಒಲವನ್ನು ತಗೊಂಡು ನವಲಿ ಗ್ರಾಮದಿಂದ ಎಲ್ಲ ಜಗತ್ತ ಸಂಚಾರ ಮಾಡ್ತಾ ಗಂಡ ಮೆಟ್ಟಿದ ಅವಳಿಗೊಂದು ನಾಗಲಿಗೆ ತಗೊಂಡು ಅಲ್ಲಿ ಕೂಡ ದೇವಿ ಆರಾಧನೆ ಮಾಡಿ ಆ ದೇವಿಯನ್ನು ಒಲವು ಮಾಡಿಕೊಂಡು ಜಗತ್ತು ತುಂಬಾ ತಾಯಿ ಶಾಂಭವಿ ನಿನ್ನ ಆಶೀರ್ವಾದ ಏನು ನನ್ನ ಮಕ್ಕಳಿಗೆ ಎಲ್ಲಾ ಜಗತ್ತನ್ನು ನಿನ್ನ ಮಕ್ಕಳು ಅಂತೇಳಿ ಆ ನಾಗಲಿಂಗಪ್ಪ ಆ ತಾಯಿ ಕೈದಾಗ ಆಗ ಆತಪ್ಪ ನಿನ್ನ ಬೆನ್ನಿಂದ ನಾ ಹೇಳ್ತೀನಿ, ಹೋಗು ಜಗತ್ತ ಕಲ್ಯಾಣ ಮಾಡು ಅಂತ ಹೇಳಿ ಆ ತಾಯಿ ಆದರವ ಮಾಡ್ಯಾಗ ಜಗತ್ತವನ್ನು ಕಲ್ಯಾಣ ಮಾಡಿದಂತ ಯಾರಪ್ಪ ಅಂದ್ರ ನಮ್ಮ ಅಜೇತ ನಾಗಲಿಂಗಪ್ಪಾಜಿ ಅವರು. ಇವತ್ತು ನಾವು ಬಹಳ ನೋಡ್ತೀವಿ ನಾಟಕ. ಈ ನಾಟಕ ನೋಡಂತ ಪ್ರೇಕ್ಷಕರು ಬಹಳ ಕಮ್ಮದಿದ್ದಾರೆ. ಅವ್ರಿಗೆ ಏನ್ ಬೇಕಾಗಿತ್ತಪ್ಪ ಅಂದ್ರೆ ಈಗೆಲ್ಲ ಡ್ಯಾನ್ಸ್ ಬೇಕು, ಮೋಜು ಬೇಕು. ಇದು ಅಂತ ನಾಟಕ ಅಲ್ಲ, ಇದರಲ್ಲಿ ಅರ್ಥ ಸಹಿತವಾಗಿ ನಾನು ಯಾರು, ನಾ ಭೂಮಿಗೆ ಅದಕ್ಕೆ ಬಂದಿನಿ ಆಟಕ್ಕೆ ಬಂದಿನಿ ತಿಳ್ಕೊಂಡ ನಾಟಕ ಇದು. ಗುರು ಅಂದ್ರೆ ಯಾಗ ಇರ್ತಾನ ಅವರು, ಯಾಕೆ ನಾವು ನಡ್ಕೋಬೇಕನ್ನೋದು ಈ ನಾಟಕದಲ್ಲಿ ತಿಳಿಸ್ಬೇಕಾಗ ಆಗ್ಲಿಗಪ್ಪ ಅವ್ರು ನೋಡ್ರಿ. ಹಂಗಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರ ಶರಣರ ಸಂಘವನ್ನು ಮಾಡಬೇಕು, ಹಿರಿಯರ ಸಂಘವನ್ನು ಮಾಡಬೇಕು, ದುರ್ಜನರ ಸಂಘ ಮಾಡಬಾರದು. ಇದರಲ್ಲಿ ಏನಪ್ಪಾ ಅಂದ್ರೆ ಸಿಳ್ಳು ಹೇಗೆ ಹೊಡೆಯೋದ ಅವಶ್ಯಕತೆ ಇಲ್ಲ. ಇದು ಭಕ್ತಿ ಪ್ರಹ್ಲಾದ ನಾಟಕ. ನಿಮ್ಮ ಭಕ್ತಿಯಿಂದ ನೀವು ನೋಡಿದ್ರೆ ನಾಗರಿಕಪ್ಪ ನಿಮ್ಮ ಮನೆಯಲ್ಲಿ ಸದಾಕಾಲಾಗಿರ್ತಾನೆ, ನಿಮ್ಮ ಮನುಷ್ಯನಾಗಿರ್ತಾನೆ. ಮಾತು 2 ಮಾತು ಇರಮ್ ಕೊಡ್ತಾರ.